وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಈ ಮೂರು ಸ್ವಭಾವ ನಿಮಗಿಲ್ಲದಿದ್ದರೆ ನೀವು ವಿಜಯಿಗಳಾಗ್ತೀರ. ಆದರೆ ನಮಗೆಲ್ಲರಿಗೂ ಕೂಡ ಈ ಮೂರು ಸ್ವಭಾವ ಇದೆ. ಯಾವತ್ತು ನಾವು ಈ ಮೂರು ಸ್ವಭಾವವನ್ನು ತ್ಯಜಿಸುತ್ತೇವೋ ಅಂದಿನಿಂದ ನಮಗೆ ವಿಜಯಿಗಳಾಗಲು ಸಾಧ್ಯ. ಸಾಮಾನ್ಯವಾಗಿ ಇಂದು ಸಾಮಾಜಿಕ ಜಾಲತಾಣದ ಯುಗವಾದ ಕಾರಣ ಇದರಲ್ಲಿರುವಂತಹ ಒಂದು ಸ್ವಭಾವ ಆ ಒಂದು ಕಾರಣದಿಂದಾಗಿ ನಮ್ಮಲ್ಲಿದೆ. ಆದ್ದರಿಂದ ಆ ಸ್ವಭಾವವು ಅದಲ್ಲದಂತಹ ಸ್ವಭಾವವನ್ನು ಕೂಡ ಈ ಮೂರು ಸ್ವಭಾವವನ್ನು ನಾವು ತ್ಯಜಿಸಿದರೆ ಸಾಕು, ನಮಗೆ ವಿಜಯಿಗಳಾಗಬಹುದು ಇನ್ಶಾ ಅಲ್ಲಾ. ಅದು ಯಾವುದಾಗಿದೆ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅನ್ ಶಅಬಿ, ಇಮಾಮ್ ಶಅಬಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಮಹಾನರು ಹೇಳುತ್ತಾರೆ, ಹದ್ದಸರಿ ಕಾತಿಬುಲ್ ಮುಗೀರತ್ ಇಬ್ನ್ ಶೋಬಾ, ನನ್ನ ಕಾತಿಬಾದಂತಹ ಮುಗೀರತ್ ಇಬ್ನ್ ಶೋಬಾ ನನಗೆ ಹದೀಸ್ ಹೇಳಿಕೊಟ್ಟದ್ದು. ಕಾಲ ಮಹಾನರು ಹೇಳುತ್ತಾರೆ, ಕತಬ ಮುಆವಿಯತು ಇಲಲ್ ಮುಗೀರ, ಮುಆವಿಯ ರಲಿಯಲ್ಲಾಹು ಅನ್ಹುರವರು ಮುಗೀರ ರಲಿಯಲ್ಲಾಹು ಅನ್ಹುರವರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ಏನಾಗಿದೆ ಆ ಪತ್ರದಲ್ಲಿ, ಆ ಲೆಟರ್ನಲ್ಲಿ ಇದ್ದದ್ದು, ಉಕ್ತುಬ್ ಇಲಯ್ಯ ಬಿಶೈಇನ್ ಸಮಿಅತಹು ಮಿನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಒಂದು ಪತ್ರದಲ್ಲಿದ್ದದ್ದು, ನನಗೆ ನೀನು ಮರುಪತ್ರವನ್ನು ಬರೀಬೇಕು, ಅದರಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಒಂದು ಮಾತಿರಬೇಕು, ಅಂದರೆ ಒಂದು ಹದೀಸ್ ನನಗೆ ಕಳಿಸಿಕೊಡಿ ಎಂದು. ಫಕತಬ ಇಲೈಹಿ, ಮಹಾನರು ಮುಗೀರ ರಲಿಯಲ್ಲಾಹು ಅನ್ಹುರವರು ಒಂದು ಪತ್ರವನ್ನು ಬರೆಯುತ್ತಾರೆ. ಅನ್ನಿ ಸಮಿಅತು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಮಹಾನರು ಆ ಪತ್ರದಲ್ಲಿ ಹೇಳ್ತಾರೆ, ಇದು ನಾನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ಕೇಳಿದಂತಹ ಒಂದು ಹದೀಸ್ ಆಗಿದೆ. ಏನಾಗಿದೆ ಆ ಹದೀಸ್? ಇನ್ನಲ್ಲಾಹ ಕರಿಹಲಕುಂ ಸಲಾಸ, ಖಂಡಿತವಾಗಿಯೂ ಅಲ್ಲಾಹನು ನಿಮ್ಮಲ್ಲಿ ಈ ಮೂರು ಸ್ವಭಾವ ಇರುವುದನ್ನು ಇಷ್ಟಪಡಲ್ಲ. ಅಲ್ಲಾಹನಿಗೆ ಇಷ್ಟ ಇಲ್ಲ ಈ ಮೂರು ಸ್ವಭಾವ ನಿಮ್ಮಲ್ಲಿರುವುದು. ಒಂದನೆಯದು ಕೀಲ ವಕಾಲ, ಕೇಳಿದ್ದು ಯಾರೋ ಹೇಳಿದ್ದು ಹೇಳುವಂತಹ ಸ್ವಭಾವ. ಎಲ್ಲೋ ಕೇಳಿದ್ದು ಅಥವಾ ಯಾರೋ ಹೇಳಿದ್ದು ಅದನ್ನು ಹೀಗೆ ಹೇಳಿ ನಡೆಯುವಂತಹ ಸ್ವಭಾವ, ಅದು ನಿಮ್ಮಲ್ಲಿ ಇರುವುದು ಅಲ್ಲಾಹನಿಗಿಷ್ಟ ಇಲ್ಲ. ಅದೇ ರೀತಿ ಎರಡನೇದು ವ ಇಲಾ ಅತಿಲ್ ಮಾಲಿ, ಸಂಪತ್ತು ಅಧಿಕವಾಗಬೇಕು ಎಂಬಂತಹ ಆಗ್ರಹ, ಅದು ಕೂಡ ನಿಮ್ಮಲ್ಲಿ ಇರಬಾರದಂತಹ ಸ್ವಭಾವ. ಮೂರನೆಯದು ವಕಸರತ ಸುಆಲ್, ಅಧಿಕ ಪ್ರಶ್ನೆ. ಒಂದು ಸಂಗತಿಯನ್ನು ಕೇಳಿದರೆ ಅದಕ್ಕೆ 100 ಅಥವಾ 100ಕ್ಕಿಂತ ಜಾಸ್ತಿ ಪ್ರಶ್ನೆ ಕೇಳುವಂತಹ ಜನರು. 100 ಎಂದು ಹೇಳಿದ್ದು ಸಾಮಾನ್ಯ ಒಂದು ಮಾತಾಗಿದೆ, ತುಂಬ ಪ್ರಶ್ನೆ ಕೇಳುವಂತಹ ಜನರು ಎಂದಾಗಿದೆ. ಆದ್ದರಿಂದ ಅಧಿಕ ಪ್ರಸಂಗವು ಕೂಡ ನಿಮ್ಮಲ್ಲಿ ಇರಬಾರದಂತಹ ಒಂದು ಸ್ವಭಾವವಾಗಿದೆ. ಈ ಒಂದು ಹದೀಸ್ನಲ್ಲಿ 3 ಸ್ವಭಾವಗಳ ಕುರಿತಾಗಿದೆ. ಮುಗೀರ ರಲಿಯಲ್ಲಾಹು ಅನ್ಹುರವರು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ನಾನು ಕೇಳಿದ್ದೇನೆ ಎಂದು ಹೇಳಿ ನಮ್ಮ ಮುಂದೆ ತಿಳಿಸುವಂತಹ ಒಂದು ಹದೀಸ್. ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವುದೇನೆಂದರೆ, ಅಲ್ಲಾಹನು ನಿಮ್ಮಲ್ಲಿ ಈ 3 ಸ್ವಭಾವ ಇರುವುದನ್ನು ಇಷ್ಟಪಡಲ್ಲ. ಒಂದನೆಯದ್ದು ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಅದನ್ನು ನೀವು ಹೀಗೆ ಪ್ರಚಾರಪಡಿಸುವುದು. ಇಂದು ಸಾಮಾಜಿಕ ಜಾಲತಾಣದ ಯುಗ ಎಂದು ನಾನು ಮೊದಲೇ ಹೇಳಿದ್ದೆ. ಇಂದು ವಾಟ್ಸಪ್ನಲ್ಲಿ ಯಾರೋ ಫಾರ್ವರ್ಡ್ ಮಾಡಿದಂತಹ ಒಂದು ಮೆಸೇಜ್, ಅದು ಸತ್ಯವೋ ಅಸತ್ಯವೋ ಎಂದು ಗೊತ್ತಿಲ್ಲದೆ ಅದನ್ನು ಫಾರ್ವರ್ಡ್ ಮಾಡುವಂತಹ, ಅದನ್ನು ಶೇರ್ ಮಾಡುವಂತಹ ಸ್ವಭಾವ ನಮಗಿದೆ. ಖಂಡಿತವಾಗಿ ಅದನ್ನು ತ್ಯಜಿಸಬೇಕು. ಸತ್ಯವಾದರೆ ಮಾತ್ರ ಅದನ್ನು ಫಾರ್ವರ್ಡ್ ಮಾಡಿ, ಅಥವಾ ಅದರಿಂದ ಏನಾದರೂ ಉಪಕಾರವಿದೆ ಎಂದಿದ್ದರೆ ಮಾತ್ರ ಅದನ್ನು ಶೇರ್ ಮಾಡಿ. ಅದೇ ರೀತಿ ಒಳಿತಿನಂತಹ ಅದೆಷ್ಟೋ ವಿಷಯಗಳಿದೆ, ಅದನ್ನು ಯಾರೂ ಕೂಡ ಫಾರ್ವರ್ಡ್ ಮಾಡಲು ಶೇರ್ ಮಾಡಲು ಮುಂದಾಗುವುದಿಲ್ಲ. ಈ ಒಂದು ಹದೀಸ್ ತರಗತಿ ಇದನ್ನು ಯಾರೂ ಕೂಡ ಶೇರ್ ಮಾಡಲಿಕ್ಕೆ ಮುಂದಾಗುವುದಿಲ್ಲ. ಕಾರಣ ಇದು ಶೇರ್ ಮಾಡಿದರೆ ನಿಮಗೆ ಪ್ರತಿಫಲ ಸಿಗುತ್ತದೆ, ಪ್ರತಿಫಲ ಯಾರಿಗೂ ಕೂಡ ಬೇಡ. ಆದ್ದರಿಂದ ಮೊದಲನೇ ಸ್ವಭಾವ ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಹಾಗೆಯೇ ಹೇಳ್ತಾ ನಡೆಯುವುದು. ಅದೇ ರೀತಿ ಎರಡನೆಯದು ಸಂಪತ್ತಿನಲ್ಲಿ ಅಧಿಕವಾಗಬೇಕು ಎಂಬಂತಹ ಆಗ್ರಹ. ಒಬ್ಬನಿಗೆ 1000 ರೂಪಾಯಿ ಸಿಕ್ಕರೆ ಹೇಗೆ ಅದನ್ನು 2,000 ಮಾಡುವುದು ಎಂಬಂತಹ ಚಿಂತನೆಯಾಗಿದೆ ಇಂದು ಮನುಷ್ಯನಿಗಿರುವುದು. ಖಂಡಿತವಾಗಿಯೂ ಮನುಷ್ಯನು ವಿಶ್ವಾಸಿಯಾದಂತಹ ಓರ್ವ ವ್ಯಕ್ತಿಗೆ ಇರಬೇಕಾದದ್ದು 1000 ರೂಪಾಯಿ ಸಿಕ್ಕರೆ ಇದರಿಂದ ನಾನು ಬಡವರಿಗೆ ಎಷ್ಟು ಕೊಡಬೇಕು,
ಈ ಸಂಪತ್ತನ್ನು ಇದರ ಅರ್ಹರಿಗೆ ನಾನು ಹೇಗೆ ಕೊಡುವುದು ಎಂಬಂತಹ ಚಿಂತನೆಯಾಗಿರಬೇಕು. ಅದೇ ರೀತಿ ಅಧಿಕ ಪ್ರಸಂಗ, ಅದು ಕೂಡ ಕಳೆದು ಹೋದಂತಹ ಪ್ರವಾದಿಗಳ ಸಮುದಾಯ ನಾಶವಾಗಲು ಕಾರಣ ಅವರು ಅಧಿಕ ಪ್ರಸಂಗಿಗಳಾಗಿದ್ದಾರೆ ಎಂದು ಹದೀಸ್ನಲ್ಲಿ ಕಾಣಬಹುದು. ಆದ್ದರಿಂದ ಆ ಸ್ವಭಾವವನ್ನು ಕೂಡ ನಾವು ತ್ಯಜಿಸಬೇಕು. ವಿದ್ವಾಂಸರು, ಆಲಿಮ್ಗಳು ಒಂದು ಸಂಗತಿಯನ್ನು ಹೇಳಿದರೆ ಅದರಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಕೇಳಿ ಅಧಿಕ ಪ್ರಸಂಗ ಮಾತನಾಡುವಂತಹ ಜನರಿದ್ದಾರೆ. ಅದು ಕೂಡ ನಾವು ತ್ಯಜಿಸಬೇಕು. ಯಾವತ್ತು ನೀವು ಈ 3 ಸ್ವಭಾವವನ್ನು ತ್ಯಜಿಸುತ್ತೀರೋ ಅಂದು ನಿಮಗೆ ವಿಜಯಿಗಳಾಗಲು ಸಾಧ್ಯ. ಅಲ್ಲಾಹ್ ನಮ್ಮೆಲ್ಲರನ್ನು ವಿಜಯಿಗಳ ವಿಭಾಗದಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.